ಮಕ್ಕಳು ಈ ದೇಶದಲ್ಲಿ ಸುರಕ್ಷಿತವಾಗಿಲ್ಲ, ಹೆಣ್ಮಕ್ಳು ಈ ದೇಶದಲ್ಲಿ ಸುರಕ್ಷಿತವಾಗಿಲ್ಲ. ಖಂಡಿತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು. ಯಾಕಂದ್ರೆ 1-2 ವರ್ಷದಿಂದ ಆಗ್ತಾ ಇರೋದಲ್ಲ, 4 ವರ್ಷದಿಂದ ಸತತವಾಗಿ ನೀಟ್ ಪರೀಕ್ಷೆ ಬರೆದಿರೋಂಥವ್ರಿಗೆ ಖಂಡಿತ ದ್ರೋಹ ಆಗ್ತಾನೆ ಇದೆ. ಇಷ್ಟು ಪ್ರೊಟೆಸ್ಟ್ ಎಲ್ಲ ನಾವು ಮಾಡ್ತಾ ಇರೋದ್ರಿಂದ ಅದಕ್ಕೆ ಅವರಿಂದ ಒಂದು ರೆಸ್ಪಾನ್ಸ್ ಇಲ್ಲ. ಈಗ ಒಂದು ರೆಸ್ಪಾನ್ಸ್ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ಅಂದ್ಮೇಲೆ ಅವ್ರೀಗ ಪೊಸಿಷನ್ ಇರೋದು ಯಾಕೆ? ನೀವು ಕ್ವಶನ್ ಕೇಳಿದ್ರೆ ಆಂಟಿ ಇಂಡಿಯನ್ ಅನ್ನೋದು, ಆಂಟಿ ನ್ಯಾಷನಲ್ ಅನ್ನೋದು ಇದೆಲ್ಲ ಯೂಸ್ ಇಲ್ಲ ಸರ್. ಯಾಕೆ ಇವಾಗ ಕ್ವಶನ್ ಕೇಳಿದ್ರೆ ಆಂಟಿ ನ್ಯಾಷನಲ್ ಸರ್? ಇವತ್ತು ಕೂಡ ಈ ಭ್ರಷ್ಟ ಮೋದಿ ಸರ್ವಾಧಿಕಾರಿ ರಾಜಕಾರಣವನ್ನ ಕಿತ್ತಾಕೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಪ್ರೊಟೆಸ್ಟ್ ಮಾಡ್ತಿರೋ ಕಾರಣ ಅನ್ನೋದಕ್ಕಿಂತ ಈ ಪ್ರೊಟೆಸ್ಟ್ ನಮ್ಮ ಹಕ್ಕನ್ನ ನಾವು ಪಡೆಯೋಕೆ ನಾವು ಕೇಳ್ತಾ ಇರೋದು. ಈಗ ನೋಡಿ, ಇವಾಗ ನಮ್ಮ ಶಿಕ್ಷಣ ಇವಾಗ ಹೆಂಗೆ ಅಂದ್ರೆ ನಾವು ಅದೇ ನಮ್ಮ ಆಧಾರ ಆಗಿರೋದ್ರಿಂದ ಅದ್ರಲ್ಲೇ ನಮ್ಗೆ ದಕ್ಕಬೇಕಾದ ನ್ಯಾಯ ಸಿಗ್ತಾ ಇಲ್ಲ. ಅಂದ್ರೆ ಈಗ ನೋಡಿ, ಇವಾಗ ನಾವು ಕೇವಲ ಈಗ ಒಂದು ಎಕ್ಸಾಮು ನಮ್ಗೆ ಅದೊಂಥರ ಬಹಳ ಪ್ರಮುಖವಾದ ರೋಲ್ ನ ಪ್ಲೇ ಮಾಡುತ್ತೆ. ಇವಾಗ ನೀವು ಅದ್ರಲ್ಲೇ ನಮ್ಗೆ ಇವಾಗ ನ್ಯಾಯ ಇಲ್ಲ. ಇವಾಗ ಪೇಪರ್ ಲೀಕ್ ಆಗ್ತಾ ಇದೆ ಅಂತಂದ್ರೆ, ಈಗ ಪೇಪರ್ ಲೀಕ್ ಆಯ್ತು, ಅದಾದ್ಮೇಲೆ ಅವ್ರ ಅದಕ್ಕೆ ಏನ್ ಅಕೌಂಟಬಿಲಿಟಿ ತಗೊಂಡಿದ್ದಾರೆ? ಈಗ ಅದಾದ್ಮೇಲೆ ಈಗ ಇಷ್ಟು ಪ್ರೊಟೆಸ್ಟ್ ಎಲ್ಲ ನಾವು ಮಾಡ್ತಾ ಇರೋದ್ರಿಂದ ಅದಕ್ಕೆ ಅವರಿಂದ ಒಂದು ರೆಸ್ಪಾನ್ಸ್ ಇಲ್ಲ, ಅಕೌಂಟಬಿಲಿಟಿ ಇಲ್ಲ ಅಂದ್ಮೇಲೆ ಅವ್ರೀಗ ಪೊಸಿಷನ್ ಇರೋದು ಯಾಕೆ? ಅವ್ರು ಇವಾಗ ಅವರು ರಿಸೈನ್ ಮಾಡ್ಬೇಕು ಅನ್ನೋದಕ್ಕಿಂತ ಅವ್ರು ಇದಕ್ಕೆ ಅಕೌಂಟಬಿಲಿಟಿ ತಗೊಳ್ಬೇಕು ಅನ್ನೋದು ನಮ್ಮ ಮುಖ್ಯ ಕಾರಣ. ಅವ್ರು ಅದನ್ನೇ ತಗೊಳ್ತಾ ಇರೋದ್ರಿಂದ ಅವರು ರಾಜೀನಾಮೆ ನೀಡಲೇಬೇಕು ಅನ್ನೋದು ನಾವು ಹೇಳ್ತಾ ಇರೋದು. ಮತ್ತೆ ಇನ್ನೊಂದು ಏನಂದ್ರೆ, ಇವಾಗ ನೋಡಿ, ನಮ್ಮ ಮುಖ್ಯ ಆಧಾರ ಇದು. ಈಗ ನಾವು ಅವ್ರಿಗೆ ವೋಟ್ ಹಾಕಿ ಅವ್ರಿಗೆ ಆ ಪೊಸಿಷನ್ ಅಲ್ಲಿ ಕೂರಿಸಿದೀವಿ ಅಂತ ಅಂದ್ರೆ, ಅವ್ರು ಇವಾಗ ನಾವು ಅಪಾಯಿಂಟ್ ಮಾಡಿರೋ ಅವ್ರು ನಮ್ಮ ಸೇವಕರವರು. ಈಗ ಅವ್ರು ನಮ್ಮ ಸೇವಕರಾಗಿ ಇವಾಗ ಅವ್ರು ಮಾಡ್ಬೇಕಾಗಿರೋ ಒಂಥರ ಕಿಂಚಿತ್ ಇದನ್ನ ಮಾಡ್ತಾ ಇಲ್ಲ ಅನ್ನೋದು ನಮ್ಗೆ ಬಹಳ ನೋವು ಉಂಟು ಮಾಡಿದೆ. ಈ ನಮ್ಗೆ ನ್ಯಾಯ ಸಿಗೋವರೆಗೂ ಇವಾಗ ನಮ್ಮ ಯೂತ್ ಏನಿದೆ ಈಗ ತಿರುಗ್ ಬೀಳ್ತಾ ಇದಾರೆ ಎಲ್ಲರೂ. ಇವಾಗ ಜೆನ್ಸೀಸ್ ನ ಇವಾಗ ಒಂಥರ ಏನು ಕಡೆಗಣಿಸಕ್ ಆಗಲ್ಲ. ಇವಾಗ ನಮ್ಮ ಹಕ್ಕು ನಮಗ್ ಬೇಕು ಅಂತ ತಿರುಗ್ ಬೀಳ್ತಿರೋದ್ರಿಂದ ಇದಕ್ಕೆ ಅವ್ರಿಗೆ ಆಗ್ಬೇಕಾಗಿರೋಂಥದ್ದು ಅವ್ರಿಗೆ ಆಗೇ ಆಗುತ್ತೆ ಅನ್ನೋದು ನಮ್ಮ ನೋವು ಮತ್ತೆ ನಮ್ಮ ಶಾಪ ಅವ್ರಿಗೆ ತಲುಪಲೇಬೇಕಂತ ನಾವು ಆಶಿಸ್ತೀವಿ. ತುಂಬಾನೇ ಅನ್ಯಾಯ ಆಗ್ತಾ ಇದೆ. ಇದ್ರ ವಿರುದ್ಧ ನಾವೇ ಧ್ವನಿ ಎತ್ತಬೇಕಾಗುತ್ತೆ. ಖಂಡಿತ ನಾವು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿವರೆಗೂ ಬಹಳಷ್ಟು ಜನರಿಗೆ ತುಂಬಾನೇ ಅನ್ಯಾಯ ಆಗಿದೆ. ವಿದ್ಯಾರ್ಥಿಗಳು ಪ್ರತಿದಿನ ನೋವನ್ನ ಅನುಭವಿಸ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಖಂಡಿತ ನಾವು ಹೋರಾಡಬೇಕಾಗುತ್ತೆ. ಯಾಕಂದ್ರೆ ಪ್ರಧಾನ ಮಂತ್ರಿಗಳಾಗ್ಲಿ, ಇಲ್ದಿದ್ರೆ ಕೇಂದ್ರ ಸರ್ಕಾರ ಆಗ್ಲಿ ಇದ್ರ ನಿಲುವಾಗಿ ಯಾವುದೇ ತರ ಡಿಸಿಷನ್ ತಗೊಂಡಿಲ್ಲ. ಸೊ ಅದರಿಂದ ಖಂಡಿತವಾಗಿ ಇವತ್ತು ಯಾವುದೋ ಒಂದು ನಿರ್ಧಾರ ಆಗ್ಲೇಬೇಕು. ಅದರಿಂದ ಖಂಡಿತ ನಾವು ಇದರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಮುಂದಿನ ಜನಾಂಗ ಏನಿದೆ, ನಮ್ಮ ಯುವ ಜನಾಂಗ ಮುಂದೆ ಅವರ ಭವಿಷ್ಯ ತುಂಬಾ ಉಜ್ವಲ ಆಗ್ಲಿ ಅಂತ ಕೋರ್ತಾ ನಾವು ಇದನ್ನ ಮಾಡ್ತಾ ಇದೀವಿ. ದಯಮಾಡಿ ಎಲ್ಲರೂ ಇದರಿಗೆ ನಮ್ಗೆ ಸಪೋರ್ಟ್ ನೀಡಬೇಕಂತ ಬಯಸ್ತೀನಿ ಅಷ್ಟೇ. ಇಲ್ಲ, ಖಂಡಿತ ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನ್ಯಾಯ ಸಿಗೋವರೆಗೂ ನಾವು ಇದೇ ತರ ಓಡಾಡ್ತಾ ಇರ್ತೀವಿ. ಸಿಗ್ಲೇಬೇಕು, ನ್ಯಾಯ ಸಿಗ್ಲೇಬೇಕು. ಖಂಡಿತ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಲೇಬೇಕು. ಯಾಕಂದ್ರೆ 1-2 ವರ್ಷದಿಂದ ಆಗ್ತಾ ಇರೋದಲ್ಲ, 4 ವರ್ಷದಿಂದ ಸತತವಾಗಿ ನೀಟ್ ಪರೀಕ್ಷೆ ಬರೆದಿರೋಂಥವ್ರಿಗೆ ಖಂಡಿತ ದ್ರೋಹ ಆಗ್ತಾನೆ ಇದೆ. ಈ ಅನ್ಯಾಯದ ವಿರುದ್ಧ ಯಾರು ಧ್ವನಿ ಎತ್ತಲಿಲ್ಲ, ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ. ಅದರಿಂದ ಖಂಡಿತ ಇದ್ರ ವಿರುದ್ಧವಾಗಿ ನಾವೊಂದು ನಿಲುವನ್ನ ತಗೊಂತೀವಿ. ನ್ಯಾಯ ಸಿಗೋವರೆಗೂ ನಾವು ಯಾವುದೇ ತರ ಬಿಟ್ಕೊಡೋದಿಲ್ಲ ಅನ್ನೋದ ಹೇಳ್ತೀನಿ ಅಷ್ಟೇ. ಬಂಧುಗಳೇ, ಇವತ್ತು ಈ ಸಮಾಜದ ಹೊಸ ತಲೆಮಾರು ಜನ್ಸಿಗಳು, ಜನ್ ಆಲ್ಫಾ ಎದ್ದು ನಿಂತಿದ್ದಾರೆ. ಸರ್ಕಾರದ ತಪ್ಪುಗಳನ್ನು ಕುರಿತು ಪ್ರಶ್ನೆ ಮಾಡ್ತಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹೇಗಾಯ್ತೋ ಹಾಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದೆ. ಮಕ್ಕಳ ಭವಿಷ್ಯಕ್ಕೆ ಅಪಾಯ ಒದಗುವಂತಹ ಒಂದು ಪರಿಸ್ಥಿತಿ ಬಂದಿದೆ. ಈ ಹಿನ್ನೆಲೆಯಲ್ಲಿಯೇ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಅವರ ಮೇಲೆ ದೇಶದ್ರೋಹಿ, ವಿದೇಶಿ ಹಣ ತಗೋತಾರೆ, ಹೀಗೆ ಕಾನ್ಸ್ಪಿರಸಿ ಥಿಯರಿಗಳನ್ನು ಮಾತಾಡ್ತಾ ಸೋನಂ ವಾಂಗ್ಚುಕ್ ಅವರನ್ನೇ ಆಂಟಿ ನ್ಯಾಷನಲ್ ಅನ್ನುವಂತಹ ಒಂದು ರೀತಿಯ ಪ್ರಚಾರ ಒಂದ್ ಕಡೆಗೆ ಆದ್ರೆ, ಮತ್ತೊಂದು ಕಡೆಗೆ ಅವರು ಕೇಳಿದ ಸರಳವಾದ ಪ್ರಶ್ನೆ, ಶಿಕ್ಷಣ ವ್ಯವಸ್ಥೆಯನ್ನ ಎಲ್ರಿಗೂ ಸಿಗುವ ಹಾಗೆ ಮಾಡಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಇದು ನಡೀಲಿ ಅನ್ನುವ ಪ್ರಶ್ನೆಗೆ ಉತ್ತರವನ್ನೇ ಕೊಡದೆ, ಅವರ ಜೊತೆಗೆ ಮಾತುಕತೆಗೆ ಕೂರದೆ ಅವರನ್ನ ಒತ್ತಾಯದಿಂದ ಹೋರಾಟದ ಸ್ಥಳದಿಂದ ಎತ್ಕೊಂಡು ಹೋಗಿರುವುದು ತೀರಾ ಸಂಪೂರ್ಣವಾಗಿ ಸರ್ವಾಧಿಕಾರಿ ಮನೋಭಾವ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಮುಂದುವರೆದು ಈ ತರಹದ ಸೋರಿಕೆ, ಪ್ರಶ್ನೆ ಪತ್ರಿಕೆಯ ಸೋರಿಕೆ ಒಂದಲ್ಲ ಎರಡಲ್ಲ
190ಕ್ಕಿಂತ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಕಳೆದ 10 ವರ್ಷದಲ್ಲಿ ಸೋರಿಕೆ ಆಗಿದ್ದಾವೆ. ಇದಕ್ಕೆ ಜವಾಬ್ದಾರಿಯನ್ನು ಹೊತ್ತು ಶಿಕ್ಷಣ ಸಚಿವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಕೇಂದ್ರ ಸರ್ಕಾರ ಈ ಪ್ರಶ್ನೆಯನ್ನು ಕೇಳ್ತಿರುವ ಮಕ್ಕಳ ಜೊತೆಗೆ ಮಾತುಕತೆಗೆ ಕೂರಬೇಕು. ಪಾರದರ್ಶಕವಾದ, ಎಲ್ಲರೂ ಒಪ್ಪಬಹುದಾದ ಒಂದು ವ್ಯವಸ್ಥೆಯನ್ನ ಈ ಕೂಡಲೇ ಸೃಷ್ಟಿಸಬೇಕು ಅಂತ ಹೇಳುವುದಕ್ಕೆ ನಿರಂತರವಾಗಿ ಹೋರಾಟ ನಡೀತಾ ಇರ್ತದೆ. ಸರ್ಕಾರ ಯಾವುದೇ ಪೊಲೀಸ್ ವ್ಯವಸ್ಥೆಯನ್ನ ಅಥವಾ ಇನ್ಯಾವುದೇ ವ್ಯವಸ್ಥೆಯನ್ನು ಬಳಸಿ ಈ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರು ಹೋರಾಟ ನಿಲ್ಲುವುದಿಲ್ಲ, ನಡೀತಾನೆ ಇರ್ತದೆ. ಎಲ್ಲಿಯವರೆಗೆ ಉತ್ತರ ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಜನ ತಮ್ಮ ಧ್ವನಿಯನ್ನ ಎತ್ತುತ್ತಲೇ ಇರ್ತಾರೆ. ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ ಏನೂ ಇಲ್ಲ. 20ಕ್ಕೆ ಮೇಲೆ ಸ್ಟೂಡೆಂಟ್ಸ್, ನೀಟ್ ಸ್ಟೂಡೆಂಟ್ಸ್ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ. ಇವಾಗ್ಲೂ ಬಂದ್ಬಿಟ್ಟು ಹೇಳಿದ್ರು ಸ್ಟೂಡೆಂಟ್ ಒಂದು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಿರ್ಬೇಕಾದ್ರೆ ಸ್ಟೂಡೆಂಟ್ಸ್ ಮೇಲೆ ಒಂದು ದಾಳಿ ಮೇಲೆ 20 ಮೇಲೆ ಸ್ಟೂಡೆಂಟ್ಸ್ ನ ಏನದು ಸಾಯಿಸಿದ್ದಾರೆ. ಅಂದ್ರೆ ಡೆಮೋಕ್ರಸಿ ಏನಾಗ್ಬೇಡ ಈ ಕಂಟ್ರಿನಲ್ಲಿ ಅಂತ. ದಿ ಡೆಮೋಕ್ರಸಿ ಇಸ್ ಡೆಡ್ ಇನ್ ದಿಸ್ ಕಂಟ್ರಿ. We have no freedom to speech, we have no freedom to express. So ಏನ್ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ರ ಲೈಕ್ ಉದ್ದೇಶದ ಮೇಲೆ ಏನಾದ್ರೂ ಒಂದು ಇದಾಕಿದ್ರೇನು ಆ ಪೋಸ್ಟ್ ನ ಟೇಕನ್ ಡೌನ್ ಮಾಡ್ತಿದ್ದಾರೆ. ಸೊ ಚಿಕ್ಕ ವಯಸ್ಸಲ್ಲಿ ಇರುವಾಗ we were taught that India is the biggest democratic country, but now to see this so many students are dying, the Manipur is burning, to see it's really very ಏನೋ ಒಂಥರ ಬೇಜಾರಾಗುತ್ತೆ. ಲೈಕ್ ವಾಟ್ ಹ್ಯಾಸ್ ಇಂಡಿಯಾ ಬಿಕಮ್ ಅಂತ. India has become the biggest threat to democracy. The government has become biggest threat to democracy. The government has to protect the democracy while it has become the biggest threat, the murder of democracy. I think it is the high time that people understand. People ಗೊತ್ತಾಗಬೇಕು that this government is trying to kill the people. This government is trying to kill the democracy and also the people in it. ಮಕ್ಕಳು ಈ ದೇಶದಲ್ಲಿ ಸುರಕ್ಷಿತವಾಗಿಲ್ಲ. ಹೆಣ್ಮಕ್ಳು ಈ ದೇಶದಲ್ಲಿ ಸುರಕ್ಷಿತವಾಗಿಲ್ಲ. ಮೋರ್ ದನ್ 3 lakh ಹೆಣ್ಮಕ್ಳನ್ನ ರೇಪ್ ಮಾಡಿದ್ದಾರೆ ಅಂದ್ರೆ ಈ ದೇಶ ಎಲ್ಲಿ ಹೋಗ್ಬಾರ್ದು. ನೀಟ್ ಸ್ಟೂಡೆಂಟ್ಸ್, ನೀಟ್ ಪೇಪರ್ ಲೀಕ್ ಆಗ್ತಿದೆ ಅಂದ್ರೆ ಈ ದೇಶ ಎಲ್ಲಿ ಹೋಗ್ಬಾರ್ದು. That man has sold the country. That man has sold the country to the business people or whoever they are. So it is high time that they realize that this country is for the people. We have selected you and you should take the accountability. What is so hard to take the accountability? ಅದ್ರಲ್ಲಿ ಹೋಗ್ಬಿಟ್ಟು ಮಕ್ಕಳನ್ನ ಸಾಯಿಸೋದು, ಮಕ್ಕಳು ಆತ್ಮಹತ್ಯೆ ಮಾಡೋದು is very heart breaking to see ಅಂತ ಹೇಳ್ಬೇಕು ಅಷ್ಟೇ. लोकतंत्र की हत्या हो रही है लगातार, और जो पेपर लीक हुआ है या कुछ भी होता है, सरकार उसकी जिम्मेवारी लेने को तैयार नहीं है. तो लोगों के पास क्या विकल्प बचता है? प्रोटेस्ट का ही विकल्प बचता है. अभी तो पूरे भारत में प्रोटेस्ट हो रहा है. इसमें बेंगलोर भी शामिल है, दिल्ली भी शामिल है. हम पूना से भी देख रहे हैं प्रोटेस्ट हो रहा है, कलकत्ता में प्रोटेस्ट हो रहा है, एवरीवेयर हैदराबाद में प्रोटेस्ट हो रहा है, हर जगह प्रोटेस्ट हो रहा है. तो एज ए गुड सिटीजन ऑफ इंडिया मेरी भी ड्यूटी बनती है कि मैं प्रोटेस्ट करूं, और अगर प्रोटेस्ट कहीं हो रहा है तो उसका हिस्सा बनूं. देखिए, पॉसिबल तो इंडिया में भी है, लेकिन प्रॉब्लम ये है कि हमारा देश बहुत बड़ा है. तो उसमें समस्याएं छोटे देश जितनी नहीं है. जो समस्याएं जितनी नेपाल के पास हैं या जितनी श्रीलंका के पास होती हैं, उतनी उनसे बहुत ज़्यादा समस्याएं यहाँ पर है, और उन समस्याओं के हल भी अलग अलग हैं. तो अभी होता क्या है कि सरकार उन सारी समस्याओं को जब साथ में मिला देती है तो गड़बड़ हो जाती है. जैन जी अगर सिर्फ इस चीज़ पे प्रोटेस्ट पे रहे कि हमने ये सरकार बदलनी है, तो सरकार बदली जा सकती है. लेकिन क्या है कि इसके बीच में बहुत सी ऐसी बातें आ जाएंगी जो इस प्रोटेस्ट से मतलब नहीं है जिनका, तो उसमें थोड़ी सी तकलीफ हो जाती है. और दूसरी चीज़ है कि इतना बड़ा पॉपुलेशन है हमारी कि उसमें सारे लोगों की एक जैसी सोच नहीं होती, उसमें अलग अलग तरह की सोच भी होती है. तो ऐसे लोग भी हैं. यहाँ तो शायद मुझे नहीं नज़र आ रहे, लेकिन दिल्ली में ऐसे लोग भी हैं जो इस प्रोटेस्ट के अगेंस्ट भी प्रोटेस्ट कर रहे हैं, इस प्रोटेस्ट के सामने दूसरी तरह का प्रोटेस्ट कर रहे हैं. तो जैन जी जैसा तो नहीं, लेकिन हाँ, भारत जिस तरह के लीडर डिजर्व करता है, भारत में जिस तरह के लीडर चाहिए, वो ऐसे लीडर नहीं होने चाहिए जिनकी हंसी उड़ती हो. आप मोदी जी जब फॉरेन जाते हैं तो फॉरेन मीडिया कैसे हंसी उड़ाता है. वैसे तो हमारा जो मीडिया है वो तो राहुल गांधी की हंसी उड़ाता है, लेकिन असली हंसी उड़ती है हमारे प्रधानमंत्री की. तो क्या हम ऐसा प्रधानमंत्री डिजर्व करते हैं? ये सोचने की बात है. अगर धर्मेंद्र प्रधान रिजाइन नहीं करेंगे तो ये और ज्यादा बढ़ेगा, लोगों में आक्रोश बढ़ेगा, ये तो कंफर्म है. जैन जी जो है वो ज्यादा मतलब उभर के सामने आएगा अगर अशोक प्रधान इस्तीफा नहीं देंगे, ये तो पक्का है. लेकिन सरकार भी जो है टक्कर लेने के मूड जैसी है कि वो बोल दिया कि आप करो कुछ भी, हमारे पास इतना समर्थन है कि हम हर चीज को संभाल लेंगे. अभी देखते हैं क्या होता है. लेकिन अभी क्या प्रोटेस्ट ऐसे लेवल पे पहुंच चुका है कि धर्मेंद्र प्रधान को पीछे हटना ही पड़ेगा, स्टेप बैक करना ही पड़ेगा. अगर वो नहीं करेंगे तो वो हमारे देश के लिए अच्छा नहीं है.
अगर डेमोक्रेसी में पब्लिक की बात नहीं मानी जाएगी तो किसकी मानी जाएगी? ಇವಾಗ ನೀಟ್ ಎಕ್ಸಾಮು ಯಾವುದೂ ಸರಿ ನಡೆದಿಲ್ಲ. ನೀಟ್ ಅಷ್ಟೇ ಅಲ್ಲ, ಬೇರೆ ಯಾವ ಎಕ್ಸಾಮ್ಗಳು ಸರಿ ನಡೀತಾ ಇಲ್ಲ. ಎಲ್ಲ ಪೇಪರ್ ಲೀಕ್ ಆಗ್ತಾ ಇದೆ, ಎಲ್ಲ ಮಾಲ್ ಪ್ರಾಕ್ಟೀಸ್ಗಳು ನಡೀತಾ ಇದೆ. ಈ ಎಜುಕೇಷನ್ ಸಿಸ್ಟಮ್ನ ಸರಿ ಮಾಡಿ ಅಂತ ನಾವು ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಆದರೆ ಈ ಹೊಣೆ ಹೊತ್ತು ಮಂತ್ರಿಗಳು ಇದನ್ನ ಹೊಣೆ ಹೊತ್ತು ಅವರು ರಿಸೈನ್ ಮಾಡಬೇಕು ಅಂತ ನಮ್ದು ಡಿಮ್ಯಾಂಡ್ ಇತ್ತು. ಅವ್ರು ಇನ್ನೂವರೆಗೂ ರಿಸೈನ್ ಮಾಡಿಲ್ಲ. ಯಾರು ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ. ಆಮೇಲೆ ಎಕ್ಸಾಮ್ ಕಾರಣದಿಂದ ಈ ಅಸ್ತವ್ಯಸ್ತ ವ್ಯವಸ್ಥೆಯಿಂದ ಎಷ್ಟೋ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾಕೆ ಈ ದೇಶದಲ್ಲಿ ಜೀವಕ್ಕೆ ಬೆಲೆ ಇಲ್ವಾ? ಇಲ್ಲಿ ಯಾರು ಜವಾಬ್ದಾರಿ ತಗೊಳ್ತಾರೆ ಅಂತ ಕೇಳಿದ್ರೆ ಒಬ್ರು ಜವಾಬ್ದಾರಿ ತಗೊಳಕ್ ರೆಡಿ ಇಲ್ಲ ಸರ್ಕಾರದಲ್ಲಿ. ಅದಕ್ಕಾಗಿ ಇವರು ಜವಾಬ್ದಾರಿ ಅಂತ ಕೂತ್ಕೊಂಡಿರೋ ಮಂತ್ರಿಗಳು, ಎಜುಕೇಷನ್ ಮಿನಿಸ್ಟ್ರು, ಅವರು ರಿಸೈನ್ ಮಾಡಬೇಕು. ಆಮೇಲೆ ಸೋನಂ ವಾಂಗ್ಚುಕ್ ಅವರು ಕೂಡ ಉಪವಾಸ ಇದೇ ಕಾರಣಕ್ಕಾಗಿ ಉಪವಾಸ ಕೂತ್ಕೊಂಡಿದ್ರು. ಅವ್ರನ್ನ ಬೆಡ್ಶೀಟಲ್ಲಿ ಸುತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು. ಈ ಥರನ ಮಾಡೋದು? ಒಬ್ರು ಎಜುಕೇಷನಿಸ್ಟು, ಒಬ್ರು ಸೈಂಟಿಸ್ಟು, ಒಬ್ರು ದೇಶದ ಆಸ್ತಿನ ಇಷ್ಟು ಕೇವಲವಾಗಿ ನಡೆಸ್ಕೊಳ್ತಿರ್ತಂಥ ಈ ಕೇಂದ್ರ ಸರ್ಕಾರಕ್ಕೆ ತನ್ನ ಜವಾಬ್ದಾರಿ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅವರಿಗೆ. ಅದಕ್ಕಾಗಿ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಸೋನಂ ವಾಂಗ್ಚುಕ್ ಅವ್ರದ್ದು ಕೆಲವೊಂದು ಪಾಯಿಂಟ್ಗಳಿದೆ, ಅಲ್ಲಿ ಅವ್ರ ಜೊತೆಗೆ ಬಂದು ಮಾತಾಡಿ ಅಭಿಜಿತ್ ತಿಪ್ಕೆ ಅವರು ಮೊದಲಿಂದ ಡೇ 1 ಹೇಳ್ತಾ ಇದ್ದಾರೆ. ಅವ್ರದ್ದು ಅಜೆಂಡಾಗಳಿಗೋಸ್ಕರ ಕೇಂದ್ರ ಸರ್ಕಾರದವರು ಬಂದು ಮಾತಾಡಿ ಶಿಕ್ಷಣ ಮಂತ್ರಿ ರಿಸೈನ್ ಮಾಡಿ. ಇದರೆಲ್ಲರ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಯಾಕೋ ಕಣ್ಣು ಕಾಣ್ತಾ ಇಲ್ಲ, ಕಿವಿನೂ ಕೇಳಿಸ್ತಿರೋಂಗೆ ಹಂಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸ್ವಲ್ಪ ನೋಡಿ ಇಲ್ಲಿ ಏನು ಅಸ್ತವ್ಯಸ್ತ ನಡೀತಾ ಇದೆ ನೋಡಿ. ಇವತ್ತಿನ ದಿನಕ್ಕೆ ಮಾತಾಡಬೇಕು ಅಂತಂತಂದರೆ, ಇವಾಗ ನಮ್ಮ ದೇಶದಲ್ಲಿ ಯುವಕರು ಅತಿ ಎಜುಕೇಟೆಡು, ಬುದ್ಧಿವಂತರು. ಆವತ್ತಿಂದ ಇವತ್ತವರೆಗೂ ತುಂಬ ಶಾಂತವಾದ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿಯಾದಂಥ ಜನಹಾನಿ ಆಗಲಿ ಇನ್ನೊಂದಾಗಲಿ ಮಾಡದೇ ಇರತಕ್ಕಂಥ ಎಜುಕೇಟೆಡ್ ಆಗಿರೋ ನಮ್ಮ ಮಕ್ಕಳು, ನಮ್ಮ ದೇಶದ ಮಕ್ಕಳು ಯಾವತ್ತಿಂದ ಇವತ್ತವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಈ ಶಾಂತಿಯುತವಾದ ಪ್ರತಿಭಟನೆ ಸರ್ಕಾರಕ್ಕೆ ಕೇಳಿಸ್ತಾ ಇಲ್ಲ, ನೋಡ್ತಾ ಇಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಏನೇನಾಗುತ್ತೋ, ಫ್ಯೂಚರ್ಗಳು ಏನಾಗುತ್ತೆ ಅನ್ನೋದು ನಾವು ಈಗ ಹೇಳೋದಕ್ಕೆ ಸಾಧ್ಯವಿಲ್ಲ. ನಾವು ಇವತ್ತಿನ ಹೋರಾಟ ಮುಖ್ಯವಾಗಿ ಬಂದು ನಮ್ಮ ಸ್ಟೂಡೆಂಟ್ಸ್ಗೆ ಎಜುಕೇಶನ್ ಅನ್ನೋದು ನಮಗೆ ಕ್ವಶನಿಂಗ್ ಎಬಿಲಿಟಿ ಅಥವಾ ಕ್ರಿಟಿಕಲ್ ಥಿಂಕಿಂಗ್ ನ ಬೆಳೆಸಬೇಕು. ಬಟ್ ಇಲ್ಲಿ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗಿದೆ ಅಂದ್ರೆ ಆ ಕ್ರಿಟಿಕಲ್ ಥಿಂಕಿಂಗ್ ನ ಸ್ಟಾಪ್ ಮಾಡಿ ಕ್ವಶನ್ ಮಾಡಕ್ ರೈಟ್ಸ್ ನೇ ಇಲ್ದೇ ಇರೋ ತರ ಮಾಡಿದೆ. ಸೊ ಅದ್ರ ಬಗ್ಗೆ ಮಾತೆತ್ತಿದಾಗ್ಲೂ ನಮ್ಮ ಮಾತನ್ನ ಎಲ್ಲರೂ ಕೆಳಗಡೆ ಹಾಕಕ್ ಹೋಗ್ತಾರೆ. ಅಂತ ಮಾತಿನ ಬಗ್ಗೆ ಇವತ್ತು ಜಂತರ್ ಮಂತರ್ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ ಅನ್ನೋ ಹೆಸರಲ್ಲಿ ಅಭಿಜಿತ್ ಪಟ್ಕೆ ಅವರು ಮತ್ತೆ ಸೋನಂ ವಾಂಗ್ಚುಕ್ ಅವರೆಲ್ಲ ಪ್ರತಿಭಟನೆ ಮಾಡ್ತಿದ್ದಾರೆ. ಅದ್ರೂ ಒಂದು ಚಿಕ್ಕ ರೀತಿಯಲ್ಲಿ ನಾವಿಲ್ಲಿ ಬೆಂಗಳೂರಲ್ಲಿ ನಾವೆಲ್ಲ ಸ್ಟೂಡೆಂಟ್ಸು ಮತ್ತೆ ಬೇರೆ ಯೂತ್ಸ್ ಎಲ್ಲ ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ನನ್ನ ಹೆಸರು ಶ್ರೇಯಾಂಕ್ ಅಂತ. ನಾನು ಸೆಂಟ್ ಜೋಸೆಫ್ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ BCom ಫೈನಲ್ ಇಯರ್. ಸರ್, ಪ್ರೊಟೆಸ್ಟ್ ಮಾಡ್ತಿರೋ ಉದ್ದೇಶ ತುಂಬಾ ಸಿಂಪಲ್ ಸರ್. ನಾವು ಸ್ಟೂಡೆಂಟ್ಸು, ನಮ್ಗೆ ಬೇಕಾಗಿರೋದು ಒಂದೇ, ನ್ಯಾಯವಾದ ಎಕ್ಸಾಮು. ಅದು ಈ ಬಿಜೆಪಿ ಸರ್ಕಾರದ ಕೈಯಿಂದ ಆಗ್ತಿಲ್ಲ. ಸೊ ನಾವು ಧರ್ಮೇಂದ್ರ ಪ್ರಧಾನ್, ಹೂ ಇಸ್ ದ ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಯಾ, ಅವ್ರ ರಿಸಿಗ್ನೇಷನ್ ಕೇಳ್ತಿದೀವಿ. ನಾವಿರೋದು ಬೆಂಗಳೂರಲ್ಲಿ ಸರ್. ಇವಾಗ ನಮಗೂ ಕೆಲಸ ಎಲ್ಲ ಇದೆ, ಬಿಟ್ಟು ಬರ್ತಿದೀವಿ. ಯಾಕಂದ್ರೆ ನಮ್ ಮನೇಲಿ ಕೂತ್ಕೊಂಡ್ರೆ ನಮ್ಗೆ ರಕ್ತ ಕುದೀತಿದೆ. ಹೇಳ್ತಾರೆ ಭಗತ್ ಸಿಂಗ್ ಹಂಗ್ ಮಾಡಿದ್ರು, ಗಾಂಧೀಜಿ ಮಾರ್ಚ್ ಮಾಡಿದ್ರು ಅಂತ, ಅದೆಲ್ಲ ಕೇಳಿದೀವಿ. ನಮ್ ಭಾರತ ಓಕೆ ಇವಾಗ ನಡೀತಿದೆ, ಇದು ಹಿಸ್ಟ್ರಿ. ಇವಾಗ ನಾನು ಸ್ಟೂಡೆಂಟ್ ಅಲ್ಲ, ಐ ಆಮ್ ನಾಟ್ ಎ ನೀಟ್ ಸ್ಟೂಡೆಂಟ್, ಬಟ್ ಮೈ ಫ್ರೆಂಡ್ಸ್ ಆರ್ ನೀಟ್ ಸ್ಟೂಡೆಂಟ್ಸ್. ಅವ್ರು ಬರೀತಿದ್ದಾರೆ, ಅವ್ರಿಗೆ ನ್ಯಾಯ ಸಿಗ್ಬೇಕು. ನಾಳೆ ನಮ್ ತಂಗಿನೋ ಇಲ್ಲ ನಮ್ಮ ಅಕ್ಕಪಕ್ಕದಿರೋರು, ನಮ್ ತಮ್ಮಂದ್ರು, ನೆಕ್ಸ್ಟ್ ಜನರೇಷನ್ ಬರೀತಾರೆ, ಅವ್ರಿಗೆ ಒಂದ್ ನ್ಯಾಯ ಸಿಗ್ಬೇಕು. ಹೌದಪ್ಪ, ನಾವು ಕರೆಕ್ಟ್ ಆಗಿ ಬರೀತೀವಿ ಎಕ್ಸಾಮು, ನಮಗೂ ಸೀಟ್ ಸಿಗುತ್ತೆ ಅಂತ ಅವ್ರಿಗೂ ತಿಳಿಬೇಕು. ಇದು ನೀವೇನಾದ್ರೂ ಮಾಡ್ಕೊಳ್ಳಿ, ನಾವು ಹಿಂಗೆ ನೀವು ಕಾಸು ಕೊಡಿ, ಪೇಪರ್ ತಗೊಳ್ಳಿ, ಇದೇನ್ ಸರ್ ಇದು ಟೆಲಿಗ್ರಾಮ್ ಅಲ್ಲಿ ಹಿಂಗೆಲ್ಲ ಆಗ್ಬಾರ್ದು. ಇದನ್ನ ಪೊಲಿಟಿಸೈಸ್ ಮಾಡಬೇಡಿ. ಯಾರು ಇಲ್ಲಿ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಏನು ಮಾಡ್ತಿಲ್ಲ. ಕೇಳ್ತಿರೋದು ಸಿಂಪಲ್, ಇದು ಸ್ಟೂಡೆಂಟ್ಸ್ ಪ್ರೊಟೆಸ್ಟ್. ಇಲ್ಲಿ ಯಾರು ಜೈ ಕಾಂಗ್ರೆಸ್ ಅಂತಿಲ್ಲ, ಜೈ ಬಿಜೆಪಿ ಅಂತಿಲ್ಲ, ಜೈ RSS ಏನು ಅಂತಿಲ್ಲ. ಕೇಳ್ತಿರೋದು ಒಂದೇ, ನಾಳೆ ಜನರೇಷನ್ಗೆ ಒಳ್ಳೆ ಎಕ್ಸಾಮಿನೇಷನ್ ಸೆಂಟರ್ಗಳು ಬೇಕು, ಒಳ್ಳೆ ಎಕ್ಸಾಮಿನೇಷನ್ಗಳು ನಡಿಬೇಕು. ಈ NTA ಏನ್ ಮಾಡ್ತಿದೆ ನಮ್ಗೆ ಗೊತ್ತು. ಆಲ್ರೆಡಿ ಅವ್ರ ಮೇಲೆ ನೆಗೆಟಿವ್ ರಿಮಾರ್ಕ್ಸ್ ಇದೆ, ಆದ್ರೂ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ತಗೊಂಡೋಗಿ ಕೊಡ್ತಾರೆ. ಇದು ಸ್ಟಾರ್ಟಿಂಗು. ಇನ್ನೊಂದು, ಇವ್ರು ಯಾಕೆ ರಿಸಿಗ್ನೇಷನ್ ಕೊಡ್ತಿಲ್ಲ? ಇಲ್ಲಿ ನಡೀತಿದೆ, ಬೇರೆ ಬೇರೆ ಸಿಟೀಸ್ ಅಲ್ಲಿ ನಡೀತಿದೆ ಇದೇ ಪ್ರೊಟೆಸ್ಟ್.
ಯಾಕೆ ಕೊಡ್ತಿಲ್ಲ? ಸಿಂಪಲ್. ಇವತ್ತು ಧರ್ಮೇಂದ್ರ ಪ್ರಧಾನ ಕೇಳ್ತಾರೆ, ನಾಳೆ ಫಿನಾನ್ಸ್ ಮಿನಿಸ್ಟರ್ನ ಕೇಳ್ತಾರೆ. ಯಾಕಂದ್ರೆ ಅವ್ರು ಮಾಡ್ತಿರೋ ದೌರ್ಜನ್ಯ, ಅವ್ರು ಮಾಡ್ತಿರೋ ಏನೋ ಬೇಕಿಲ್ದೆ ಟ್ಯಾಕ್ಸ್ ಗಳು. ಅದೇ ತರ ಇಥನಾಲ್, ನಿಮ್ಗೂ ಗೊತ್ತಿರ್ಬೋದು ಇಥನಾಲ್ ಮೇಲೆ. ಇವಾಗ ಇವ್ರನ್ನ ಕೇಳೋರು ನಾಳೆ ಇಥನಾಲ್ಗೂ ಕೇಳ್ತಾರೆ, ಅದಾದ್ಮೇಲೆ ಫೈನಾನ್ಸ್ ಮಿನಿಸ್ಟರ್ಗೂ ಕೇಳ್ತಾರೆ. ರೆಸಿಗ್ನೇಷನ್ ಕೊಳ್ಳೇಬೇಕು. ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್. ಇದು ತುಂಬಾ ಉದ್ದ ಹೋಗುತ್ತೆ. ಓ ಮಕ್ಕಳು, ಅಂಡ್ ಟು ಬಿ ಪ್ರಿಸೈಸ್, ಅವರು ರಾಂಗ್ ಜನರೇಷನ್ ಜೊತೆ ಇದು ಏನ್ ಮಾಡೋದು ಟಫ್ ಮಾಡಿದ್ದಾರೆ. ಓ ಇದು 90s ಕಿಡ್ಸ್ 80s ಕಿಡ್ಸ್ ಅಲ್ಲ. ಏನ್ ಹೇಳಿದ್ರು, ಅಯ್ಯೋ ನಮಗ್ ಭಯ, ಮನೇಲಿ ಕೂತು. ಇಲ್ಲ ಸರ್, ನಮಗ್ ರಕ್ತ ಕುದೀತಿದೆ. ನಮ್ಮ ಅಣ್ಣ ತಮ್ಮಂದಿರು ಡೆಲ್ಲಿಯಲ್ಲಿ ಗುಂಡೆ ಹೆಡ್ಗಳು ತಿಂತವ್ರೆ, ಲಾಠಿ ಹೆಡ್ಗಳು ತಿಂತವ್ರೆ. ಅವ್ರು ಮಾಡಿರೋದೇನ್ ಸರ್? ಏನು ಮಾಡಿಲ್ಲ. ನಾವ್ ಅಲ್ಲೋ ಕಾಸು ಕೇಳ್ತಿಲ್ಲ, ಏನು ಕೇಳ್ತಿಲ್ಲ. ಕೇಳ್ತಿರೋದು ಸಿಂಪಲ್, ಒಂದು ರೆಸಿಗ್ನೇಷನ್. ಒನ್ ಪರ್ಟಿಕ್ಯುಲರ್ ಎಜುಕೇಶನ್ ಮಿನಿಸ್ಟರ್ ಅವ್ರು ಮಾಡಿರೋ ತಪ್ಪಿಗೆ ರೆಸಿಗ್ನೇಷನ್ ಅದು ಕೊಡ್ಬೇಕಂತ ಕೇಳ್ತಿರೋದು. ಅದಕ್ಕೋಸ್ಕರ ಈ ಸರ್ಕಾರ ಒಂದೇ ಸ್ಟೆಪ್ ಸರ್, ಏನು ಜಾಸ್ತಿ ಅಲ್ಲ, ಕರೆದು ಮಾತಾಡಿ ರೆಸಿಗ್ನೇಷನ್ ಕೊಡ್ಸಿದ್ರೆ ಮುಗೀತ್ ಸರ್. ಇವ್ರು ಅದು ಬಿಟ್ಬಿಟ್ಟು ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋದು, ದೊಡ್ಡವ್ರ ಮೇಲೆ ದೌರ್ಜನ್ಯ ಮಾಡೋದು, ನೀವು ಕ್ವಶನ್ ಕೇಳಿದ್ರೆ ಆಂಟಿ ಇಂಡಿಯನ್ ಅನ್ನೋದು, ಆಂಟಿ ನ್ಯಾಷನಲ್ ಅನ್ನೋದು, ಇದೆಲ್ಲ ಯೂಸ್ ಇಲ್ಲ ಸರ್. ಯಾಕೆ? ಇವಾಗ ಕ್ವಶನ್ ಕೇಳಿದ್ರೆ ಆಂಟಿ ನ್ಯಾಷನಲ್ ಸರ್. ಕ್ವಶನ್ ಗೌರ್ಮೆಂಟ್ ನ ಕೇಳೋ ಎಲ್ಲ ಅಧಿಕಾರ ಇದೆ ಸರ್. ಆಸ್ ಪರ್ ಆರ್ಟಿಕಲ್ 19, ಯು ಹ್ಯಾವ್ ದ ಫ್ರೀಡಮ್ ಆಫ್ ಸ್ಪೀಚ್, ಯು ಹ್ಯಾವ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಯು ಕ್ಯಾನ್ ಕ್ವಶನ್ ದ ಗೌರ್ಮೆಂಟ್. ಇಫ್ ಯು ಆರ್ ಕ್ವಶನಿಂಗ್ ದ ಗೌರ್ಮೆಂಟ್, ನಥಿಂಗ್ ರಾಂಗ್ ವಿತ್ ಯು. ಯಾವ ಪಾರ್ಟಿ ಇರ್ಲಿ, ಇದೇ ಜಾಗದಲ್ಲಿ ಯಾವುದೇ ಪಾರ್ಟಿ ಇರ್ಲಿ ಸರ್, ಸೇಮ್ ಕ್ವಶನ್ ಮಾಡ್ತಿದ್ವಿ ನಾವು. ಇವಾಗ ನೀವು ಕ್ವಶನ್ ಮಾಡೋದೇ ತಪ್ಪು. ನೀವು ಕ್ವಶನ್ ಮಾಡಿದ್ರೆ ನಾವು ನಿಮ್ಗೆ ಗುಂಡೇಟ್ ಹೊಡಿತೀವಿ, ನಾವು ನಿಮ್ಗೆ ಟಿಯರ್ ಗ್ಯಾಸ್ ಹಾಕ್ತಿವಿ, ನಾವು ನಿಮ್ಗೆ ಲಟೇಲ್ ಹೊಡಿತೀವಿ. ಸರ್ ಹೊಡಿಲಿ ಸರ್, ನಾವು ರಥ ಕೂಡ ಕೊಡ್ತೀವಿ ಸರ್ ಈ ದೇಶಕ್ಕೋಸ್ಕರ. ಅವತ್ತು ಹೇಳಿದ್ರು ಭಗತ್ ಸಿಂಗ್ ರಥ ಕೊಟ್ರು. ಭಗತ್ ಸಿಂಗ್ ಹೇಳಿದ್ರು ಸರ್, ಗಿವ್ ಮಿ, ಸುಭಾಷ್ ಚಂದ್ರ ಬೋಸ್ ಹೇಳಿದ್ರು, ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್ ಅಂತ. ನಾವಿವಾಗ ರೆಡಿ ಸರ್, ತಗೊಳ್ಳಿ. ಹೊಡಿತಾರ, ಇಲ್ಲೂ ನಡೆಸ್ತಾರ ಸರ್, ಏಟು ಲಾಠಿ ಏಟ್ ಇಲ್ಲಿ ಮಾಡ್ತಾರ, ಮಾರ್ಲಿ ಸರ್, ನಾವು ರೆಡಿ ಸರ್ ಬ್ಲಡ್ ಕೊಡಕ್ಕೆ. ಆದ್ರೆ ನೆಕ್ಸ್ಟ್ ಜನರೇಷನ್ ನಮ್ಗೆ ಒಂದು ಗಿಲ್ಟ್ ಇರಬಾರ್ದು. ನಿಮ್ಗೆ ಈ ತರ ಅನ್ಯಾಯ ನಡೆಯುವಾಗ ನೀವು ಕೇಳಿದ್ರ ಅಂತ ನಮ್ ನೆಕ್ಸ್ಟ್ ಜನರೇಷನ್ ನಮ್ಮನ್ನ ಕೇಳಬಾರ್ದು. ಅದಕ್ಕೋಸ್ಕರ ನಾವು ಇಲ್ಲಿ ಇರೋದು ಸರ್. ನಾವು ಹೋರಾಡ್ತಿರ್ತೀವಿ, ನ್ಯಾಯ ಸಿಗೋ ತನಕ ಹೋರಾಡ್ತಿರ್ತೀವಿ. ಏನ್ ಸರ್, ಅದಕ್ಕೆ ಮುಂಚೆ ಇವರೇ ನಮ್ಮನ್ನ ಗುಂಡೆಟ್ ಹೊಡಿತಾರ, ಇಲ್ಲ ಸಾಯಿಸ್ತಾರ? ಸಾಯಿಸ್ಕೊಳ್ಳಿ ಸರ್, ದೇಶಕ್ಕೋಸ್ಕರ ನಾವ್ ಏನ್ ಮಾದ್ರು ಕೊಡ್ತೀವಿ. ಫ್ರಮ್ ದಿಸ್ ಜನರೇಷನ್ ಆಫ್ ಸ್ಟೂಡೆಂಟ್ಸ್ ಆರ್ ವಾಟ್ ಎವರ್ ದೇ ಕಾಲ್ ದ ಜೆನ್ಸೀಸ್, ಒಂದೇ ಮೆಸೇಜ್ ಇರೋದು ಗೌರ್ಮೆಂಟ್ಗೆ, ನೀವ್ ಏನ್ ಮಾಡಿದ್ರು ನಾವು ರೆಡಿ ಅಂಟಿಲ್ ವಿ ಗೆಟ್ ಜಸ್ಟಿಸ್ ಸರ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ಈಗ ನೋಡಿ, ಇದು ಜನ ಆಂದೋಲನ ಆಗ್ತಾ ಇದೆ, ಯುವಕರು ಹೊರಗಡೆ ಬರ್ತಾ ಇದ್ದಾರೆ. ನಾನು ಇವತ್ತು ಬೆಳಿಗ್ಗೆ ನ್ಯೂಸ್ ನೋಡ್ತಾ ಇದ್ದೆ, ದಿಲ್ಲಿಯಲ್ಲಿ ಲಕ್ಷಾಂತರ ಯುವಕರು ಹೊರಗಡೆ ಬರ್ತಾ ಇದ್ದಾರೆ. ಏನೊಂದು ಸಂದೇಶ ಕೊಡ್ತಾ ಇದೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ. ಈ ಧರ್ಮೇಂದ್ರ ಅವ್ರು ಬಿಟ್ಟು ಬೇರೆಯವ್ರ ಎಜುಕೇಶನ್ ಮಿನಿಸ್ಟರ್ ಇಲ್ವಾ? ಅಷ್ಟೊಂದು ಅಟಿಟ್ಯೂಡ್ ಯಾಕೆ? ಈ ಒಂದು ಯುವಕರ ಅಂತ ಒಂದು ಮಾತನ್ನ ಕೇಳ್ಬೋದಲ್ಲ? ಅಷ್ಟೊಂದು ಅಟಿಟ್ಯೂಡ್ ಸರ್ಕಾರಕ್ಕೆ ಇರಬಾರ್ದು. ಸರ್ಕಾರ ಇರೋದು ರೂಲ್ ಮಾಡ್ಲಿಕ್ಕಲ್ಲ, ಸರ್ಕಾರ ಇರೋದು ಸೇವೆ ಮಾಡ್ಲಿಕ್ಕೆ. ಇದೊಂದು ದೊಡ್ಡ ಸಂದೇಶ ನಮ್ಮ ಕೇಂದ್ರ ಸರ್ಕಾರಕ್ಕೂ ಇದೆ, ಕರ್ನಾಟಕ ಸರ್ಕಾರಕ್ಕೂ ಇದೆ. ಸರ್ಕಾರ ಇದು ಜನಪ್ರತಿನಿಧಿಗಳು ಮತ್ತೆ ಜನಗಳು ಆರಿಸಿ ಕಳಿಸಿರುವಂತ ಸರ್ಕಾರನ್ನ ಜನರಿಂದ ಸರ್ಕಾರ ಆಗ್ಬೇಕು ಹೊರತು ರೂಲ್ ಮಾಡಬಾರ್ದು. ಇದೊಂದು ದೊಡ್ಡ ಸಂದೇಶ ಬರ್ತಾ ಇದೆ. ಇದು ಬರೀ ದಿಲ್ಲಿ ಮಾತ್ರ ಅಲ್ಲ, ಇಡೀ ಭಾರತ ದೇಶ ಎಲ್ಲ ಯುವಕರು ಹೊರಗಡೆ ಬಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೊಂದು ಬಹಳ ಒಂದು ತುಂಬಾ ಸ್ಟ್ರಾಂಗ್ ಮೆಸೇಜ್ ಇದೆ. ಆದಷ್ಟು ಬೇಗ ನಮ್ಮ ಕೇಂದ್ರ ಸರ್ಕಾರದವರು ಒಂದು ನಮ್ಮ ಯಾರು ಈ ಶಿಕ್ಷಣ ಮಂತ್ರಿ ಯಾರಿದ್ದಾರೆ ಕೇಂದ್ರದಲ್ಲಿ, ಅವರನ್ನ ಬದಲಾಯಿಸಿಬಿಟ್ರೆ ಸಮಾಧಾನ ಆಗುತ್ತೆ. ಮತ್ತೆ ಮುಂದಿನ ನಿಮ್ಮ ಸರ್ಕಾರಕ್ಕೂ ಕೂಡ ಒಂದು ಸುಶಕ್ತ ಹಾದಿ ಆಗುತ್ತೆ ಅಂತ ಅನ್ನುವ ನನ್ನ ಒಂದು ಭರವಸೆ ಇದೆ. ಆದಷ್ಟು ಬೇಗ ಈ ಒಂದು ಶಿಕ್ಷಣ ಮಂತ್ರಿ ಕೇಂದ್ರ ಸರ್ಕಾರದಲ್ಲಿ ಯಾರಿದ್ದಾರೆ, ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೆಳಗಿಳಿಸಿ ಬೇರೆಯವ್ರಿಗೆ ಮಾಡಿ, ಅದರಿಂದ ಒಳ್ಳೆ ಸಂದೇಶಕ್ಕೂ ಹೋಗುತ್ತೆ ಮತ್ತು ಸರ್ಕಾರಕ್ಕೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾವು ಇವತ್ತು ನ್ಯಾಯಕ್ಕಾಗಿ ನಾವು ಸಂಘಟನೆ, ಸಾಹಿತ್ಯ ಕಲಾವಿದರ ಒಂದು ಸಂಘಟನೆ ಇದೆ. ಇವತ್ತು ಪ್ರೊಟೆಸ್ಟ್ ಮಾಡ್ತಿರೋ ಮುಖ್ಯ ಉದ್ದೇಶನೇ, ಈಗಾಗಲೇ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀಟ್ ಪರೀಕ್ಷೆಯ ಹಗರಣದಿಂದಾಗಿ ರಾಜ್ಯಾದ್ಯಂತ ಸುಮಾರು 32ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಜೊತೆಗೆ ಈ ಹಗರಣದ ವಿರುದ್ಧ ಪರಿಸರವಾದಿ ಮತ್ತು ವಿಜ್ಞಾನಿ ಸನ್ಮಾನ್ಯ ಮತ್ತು ಇಂಜಿನಿಯರ್ ಆಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರು ಕಳೆದ 21 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ತೋರದೆ ತನ್ನ ಅಹಂಕಾರವನ್ನು ಮೆರಿತಾ ಇದೆ. ಹಾಗಾಗಿ ಅದರ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು. ಈಗಾಗಲೇ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಡೀ ದೇಶಾದ್ಯಂತ ತಿರುಗಿ ಬಿದ್ದಿದ್ದಾರೆ. ಅವರೆಲ್ಲರನ್ನು ಕೂಡ ಪ್ರೋತ್ಸಾಹಿಸಿ ಇವತ್ತು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರ, ಅನಾಚಾರ ಮತ್ತು
ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಧರ್ಮವನ್ನು ಏರುವಂತಹ ಹುನ್ನಾರ ಇವುಗಳನ್ನೆಲ್ಲವನ್ನು ವಿರೋಧಿಸಿ ನ್ಯಾಯಕ್ಕಾಗಿ ನಾವು ಸಂಘಟನೆ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮತ್ತು ಧರ್ಮೇಂದ್ರ ಪ್ರಧಾನನ ಈ ಕೂಡಲೇ ವಜಾಗೊಳಿಸಿ ಅಂತೇಳಿ ಈ ಒಂದು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ತಮಗೆ ಈಗಾಗಲೇ ತಾವೆಲ್ಲ ನೋಡಿರಬಹುದು ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಎಸ್ ಟಿ ಸಿದ್ದರಾಮಯ್ಯನವರು, ಬಿ ಆರ್ ಪಾಟೀಲ್ರವರು, ಮೋಹನ್ ಕೊಂಡಜ್ಜಿ ಅವರು, ಎಚ್ ಎಲ್ ಪುಷ್ಪಾ ಅವರು, ಹೀಗೆ ಅನೇಕ ಜನ ಸಾಹಿತಿ ಕಲಾವಿದರುಗಳು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಕ್ಷಾಂತರ ಜನ, ಸಾವಿರಾರು ಜನ ವಿದ್ಯಾರ್ಥಿಗಳ ಜೊತೆಯಲ್ಲಿ ಈ ಕಾರ್ಯಕ್ರಮ ಇವತ್ತಿಲ್ಲಿ ನಡೀತಾ ಇದೆ. ಈ ಬಂದಿದ್ಕಂತ ಎಲ್ಲರೂ ಕೂಡ ನಾನು ಧನ್ಯವಾದ ಸಮರ್ಪಿಸ್ತಾ, ಈ ಹೋರಾಟ ಕೇವಲ ಇಲ್ಲಿಗೆ ನಿಲ್ಲೋದಿಲ್ಲ. ಈ ಭ್ರಷ್ಟಾಚಾರ ಅನಾಚಾರಗಳು ತೊಲಗಿಸೋವರೆಗೂ, ಈ ವ್ಯವಸ್ಥೆಯನ್ನು ಬದಲಿಸೋವರೆಗೂ ಕೂಡ ನಾವು ನ್ಯಾಯಕ್ಕಾಗಿ ನಾವು ಸಂಘಟನೆ ದಿನನಿತ್ಯ ಹೋರಾಟಗಳನ್ನ ಹಮ್ಮಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ನಮ್ಮ ವಿದ್ಯಾರ್ಥಿಗಳ ಯುವ ಸಮೂಹ ಏನಿದೆ, ನಿಜವಾಗ್ಲೂ ಕೂಡ ನಾವು ಎರಡು ಸಂದರ್ಭಗಳನ್ನ ಗಮನಿಸೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಜಯಪ್ರಕಾಶ್ ನಾರಾಯಣರವರ ನೇತೃತ್ವದಲ್ಲಿ ನಡೆದ ಸಂಪೂರ್ಣ ಕ್ರಾಂತಿ ಇಂತಹ ಜಂಜಿಗಳಿಗೆ ಒಂದು ಉದಾಹರಣೆ. ಅವತ್ತು ಇಡೀ ದೇಶಾದ್ಯಂತ ಹೋರಾಟ ನಡೆದು ಇದೇ ರೀತಿಯಾಗಿ ಆಡಳಿತವನ್ನು ಕೊಟ್ಟಂತ ಅವತ್ತು ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದಂತಹ ಶ್ರೀಮತಿ ಇಂದಿರಾ ಗಾಂಧಿಯವರ ಸರ್ಕಾರವನ್ನು ಕಿತ್ತಾಕಿದ್ದು ಕೂಡ ವಿದ್ಯಾರ್ಥಿ ಯುವಜನ ಸಮೂಹ. ಇವತ್ತು ಕೂಡ ಈ ಭ್ರಷ್ಟ ಮೋದಿ ಸರ್ವಾಧಿಕಾರಿ ರಾಜಕಾರಣವನ್ನು ಕಿತ್ತಾಕೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇದೆ. ಇದು ಇಲ್ಲಿ ನಿಲ್ಲೋದಿಲ್ಲ. ಖಂಡಿತವಾಗಲೂ ಮುಂದಿನ 2 ವರ್ಷಗಳಲ್ಲಿ ಬೃಹದಾಕಾರವಾದ ಚಳವಳಿಯಾಗಿ ಈ ಸರ್ಕಾರ ಕಿತ್ತು ಹೋಗೋವರೆಗೂ ಕೂಡ ವಿದ್ಯಾರ್ಥಿಗಳು ಯುವಜನತೆ ಶ್ರಮಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಈಗ RSS BJP ದೇಶವನ್ನು ಲೂಟಿ ಮಾಡ್ತಾ ಇದೆ. ಇವತ್ತು ಎಜುಕೇಶನ್ ಮಾಫಿಯಾ, ಅದಾದ್ಮೇಲೆ ಎಜುಕೇಶನ್ ಮಾಫಿಯಾ, ಅದಾದ್ಮೇಲೆ ಮೆಡಿಕಲ್ ಮಾಫಿಯಾ ಜನಗಳನ್ನ ನಾಶ ಮಾಡ್ತಾ ಇದೆ. ಅವನು ಪೆಟ್ರೋಲಲ್ಲಿ ಗಡ್ಕರಿ ಬಂದ್ಬಿಟ್ಟಿದೆ, ಪೆಟ್ರೋಲಲ್ಲಿ 20% ನೀರು ಹಾಕ್ಬಿಟ್ಟು ಜನಗಳನ್ನ ದುಡ್ಡು ದೋಸ್ತಾ ಇದ್ದಾನೆ. 170 ರೂಪಾಯಿ ಆಕ್ಚುಯಲ್ ಪೆಟ್ರೋಲ್ ರೇಟು. ಸೊ ಇಷ್ಟು ಲೂಟಿ ಮಾಡ್ತಾ ಇರಬೇಕಾದ್ರೆ ಇದು ನೋಡಿ, ಇವತ್ತು 20 ದಿನ ಆಯ್ತು ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. BJP ಸರ್ಕಾರ ಕ್ಯೂ ಮೇಲೆ ಹಾಕೊಂಡಿಲ್ಲ. ಇವತ್ತು ಲಕ್ಷಾಂತರ ಯುವಕರ ಮೇಲೆ ಡೆಲ್ಲಿಯಲ್ಲಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಕ್ಷಾಂತರ ಮೇಲೆ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇದಕ್ಕೆ ಇದು ಬೋಗಸ್ ಗೌರ್ಮೆಂಟು, ಇದು EVM ಚೀಟಿಂಗ್ ಗೌರ್ಮೆಂಟ್ ಇದು. ಆದ್ರಿಂದ ಇದು ಜಿನೈನ್ ಗೌರ್ಮೆಂಟ್ ಅಲ್ಲ, ಇದು ಜಿನೈನ್ ಗೌರ್ಮೆಂಟ್ ಅಲ್ಲ. ಅದರಿಂದ ಏನು ಮಾಡ್ಬೇಕಂತ ಹೇಳಿದ್ರೆ ನೇಪಾಳದ ರೀತಿ ಮೂವ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅಂದರೆ ಶಾಂತಿಯುತವಾಗಿ ಮಾಡಬೇಕು. ಸರ್ಕಾರದ ಕಟ್ಟಡಗಳನ್ನು, ಸಾರ್ವಜನಿಕರ ವಸ್ತುಗಳನ್ನು ನಾಶ ಮಾಡಬಾರ್ದು. ವ್ಯವಸ್ಥಿತವಾಗಿ ಭ್ರಷ್ಟರ ಮನೆಗಳ ಮುಂದೆ ಚಳುವಳಿ ಮಾಡಬೇಕು. ಭ್ರಷ್ಟ ರಾಜಕಾರಣಿಗಳು, ಅಧಿಕಾರಿಗಳ ಮನೆಗಳ ಮುಂದೆ ಚಳುವಳಿ ಮಾಡಬೇಕು. ಆಗ ಏನಪ್ಪ ಅಂತ ಹೇಳಿದ್ರೆ 130 ಕೋಟಿ ಜನರು ದ್ರಾವಿಡರು ಇದಾರಲ್ಲ, ಇವತ್ತು ಯಾರ್ಯಾರು ಸರ್ಕಾರ ಇದು 130 ಕೋಟಿ ದ್ರಾವಿಡರು ಬೀದಿಗೆ ಬರಬೇಕು. ಇವತ್ತು ಅದರಿಂದ ಮಾತ್ರ ಈ ಸಿಸ್ಟಮ್ ಚೇಂಜ್ ಆಗ್ತದೆ. ಇಲ್ಲಾಂದ್ರೆ ನೀವು ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಏನು ಪ್ರಯೋಜನ ಬಂತು? ನಮ್ಮ ಹುಡುಗರಿಗೆ ಹೊಡೆದಿದ್ದಾರೆ, ಅದರಿಂದ ಏನು ಪ್ರಯೋಜನ ಆಗಲ್ಲ. ಅದರಿಂದ ನಾನು ಹೇಳೋದೇನಂತ ಹೇಳಿದ್ರೆ BJP RSS ಸರ್ಕಾರ ಅವರು ದಟ್ ಪೀಪಲ್ ಸ್ಪೀಕ್ ಲೈಕ್ ಎ ಸೈಂಟ್ಸ್, ಆಕ್ಟ್ ಲೈಕ್ ಎ ಬುಚ್ಚರ್. ಅವ್ರು ಇದಾರಲ್ಲ, ದಟ್ ಪೀಪಲ್ RSS ಪೀಪಲ್ ಸ್ಪೀಕ್ಸ್ ಲೈಕ್ ಎ ಸೈಂಟ್ಸ್, ಆಕ್ಟ್ ಲೈಕ್ ಎ ಬುಚ್ಚರ್. So therefore we don't believe to them. We are people 130 crores here. We are living here 130 crores. The Taryans only just 15%, that's all. So therefore we should give a big movement, not ordinary, peacefully movement, unplanned, because our youth's lives is important. Emotion is not required. Emotional not good. Therefore ಇದನ್ನ ಚಳುವಳಿನ kindly I am requested to use, don't stop this movement, continue just like a soda spirit not necessary, because you should take political power. That is my dream. Youth should be take political power. These politicians already corrupted people, already maximum destroyed the country. Therefore my dream is political power is master key. So that key you should take in that key. That is my dream. ಯುವಕರು ಈ ಚಳವಳಿನ ಮುನ್ನಡೆಸ್ಬಿಟ್ಟು ಈ ಅಂಬೇಡ್ಕರ್ ಕಂಡಿದ್ರು ಪೊಲಿಟಿಕಲ್ ಪವರ್ ತಗೋಬೇಕಂತ, ಈ ಯುವಕರೆಲ್ಲ ತಗೋಬೇಕಂತ ನನ್ನ ಆಸೆ. ಜೈ ಭೀಮ್,
ಜೈ ಭಗತ್ ಸಿಂಗ್. ಕಳೆದ 21 ದಿವಸದಿಂದ ವಾಂಗ್ಚುಕ್ ಅವರು ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಉಪವಾಸ ಮಾಡ್ತಾ ಇದ್ರು, ಮೊನ್ನೆ ಬಂಧಿಸಿ ಕರೆದೊಯ್ದಿದಾರಲ್ಲ, ಈಗ ಇಡೀ ದೇಶಕ್ಕೆ ಈ ಹೋರಾಟದ ಕಿಚ್ಚು ವ್ಯಾಪಿಸಿದೆ. ನನಗೆ ಬಹಳ ಸಂತೋಷ ಆಗೋದೇನು ಅಂದ್ರೆ ನಮ್ಮ ಯುವಜನರು, ತರುಣಿಯರು ಈ ಹೋರಾಟವನ್ನ ಮುನ್ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ದೇಶಕ್ಕೆ ಭವಿಷ್ಯ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಕೇವಲ ನೀಟ್ ಅವ್ಯವಸ್ಥೆಯ ವಿರುದ್ಧ ಮಾಡ್ತಾ ಇರೋ ಹೋರಾಟ ಅಂತ ತಿಳಿಬೇಕಾಗಿಲ್ಲ. ಇದು ಕಾಕ್ರೋಚ್ಗಳು ಅಂತ ಆ ಹುಡುಗರನ್ನ ಕರೆದು ಹಂಗಿಸಿದ್ರಲ್ಲ, ಅವಮಾನ ಮಾಡಿಸಿದ್ರಲ್ಲ, ಪ್ರಾಯಕ್ಕೆ ಬಂದಿರೋ ಆ ಹುಡುಗರು ಅವ್ರನ್ನ ಜಿರ್ಲೆಗಳು ಅಂತ ಹೇಳಿ ಒಂದು ಕ್ಷುಲ್ಲಕ ಕೀಟಕ್ಕೆ ಹೋಲಿಸಿರೋದಿದೆಯಲ್ಲ, ಅದು ಅವರ ಬಹಳ ದೊಡ್ಡ ನೋವನ್ನ ನಮ್ಮ ಹುಡುಗರಲ್ಲಿ ಸೃಷ್ಟಿ ಮಾಡಿದೆ. ಅವ್ರು ಇವತ್ತು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಯಶಸ್ವಿ ಆಗುತ್ತೆ. ಇದು ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡೋದಲ್ಲ, ಮೋದಿ ಸರ್ಕಾರವೇ ಇಳಿಬೇಕು. ಮೋದಿ ಸರ್ಕಾರ ಇದೆಯಲ್ಲ, ಅದು ಈ ದೇಶಕ್ಕೆ ಕಳೆದ 12 ವರ್ಷಗಳಿಂದ ಅನ್ಯಾಯ ಮಾಡ್ತಾ ಬಂದಿದೆ. ಯುವ ಜನರಿಗೆ ಮಾತ್ರ ಅಲ್ಲ, ರೈತರಿಗೆ ಮಾಡಿದೆ, ಕಾರ್ಮಿಕರಿಗೆ ಮಾಡಿದೆ, ಬಡವರಿಗೆ ಮಾಡಿದೆ, ಶ್ರಮಿಕರಿಗೆ ಮಾಡಿದೆ. ಎಷ್ಟೊಂದು ಅನ್ಯಾಯಗಳನ್ನ ಬೇರೆ ಬೇರೆ ರೀತಿಯ ಸಮುದಾಯಗಳ ಜನರ ಮೇಲೆ ಅದು ದಬ್ಬಾಳಿಕೆ ನಡೆಸಿದೆ. ಈಗ ನಮ್ಮ ಯುವಕರ ಕಣ್ಣು ತೆರೆದಿದೆ. ಯಾರು ಮೋದಿ 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 ಅಂತ ಹೇಳ್ತಿದ್ರೋ ಅವರೇ ಇವತ್ತು ಮೋದಿಗೆ ಧಿಕ್ಕಾರ ಹೇಳುವಂತ ಸ್ಥಿತಿ ನಿರ್ಮಾಣ ಆಗಿರೋದು ನನಗೆ ಬಹಳ ಸಂತೋಷ ತಂದಿದೆ. ಹೇಳಕ್ಕಾಗಲ್ಲ ನೋಡಿ, ಯಾವುದೇ ದೇಶ ಆಗಲಿ ಯುವ ಶಕ್ತಿ ತುಂಬಾ ಪ್ರಧಾನವಾದದ್ದು. ಯುವಕರು ಮನಸ್ಸು ಮಾಡಿದ್ರೆ ಎಂತಹ ಬದಲಾವಣೆಯನ್ನು ಬೇಕಾದರೂ ತರೋದಕ್ಕೆ ಸಾಧ್ಯ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧಿಯವರ ಕರೆಗೆ ಹೋಗೊಟ್ಟು ಬಹಳ ದೊಡ್ಡ ದೊಡ್ಡ ಹೋರಾಟ ಮಾಡಿದವರು, ಪ್ರಾಣ ಕಳ್ಕೊಂಡವರು ಆ ಕಾಲದ ಈ ದೇಶದ ಯುವಕರು. JP ಚಳವಳಿಯ ಕಾಲದಲ್ಲಿ ಕೂಡ ಈ ದೇಶದ ಯುವ ಜನಾಂಗವೇ JP ಅವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತು ಎಮರ್ಜೆನ್ಸಿಯ ವಿರುದ್ಧ ಹೋರಾಟ ಮಾಡಿದ್ದು. ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರುವ ಈ ಯುವಕರ ಹೋರಾಟ ಇದೆಯಲ್ಲ, ಇದು ತುಂಬಾ ಬದಲಾವಣೆಗಳನ್ನು ತರೋಕೆ ಸಾಧ್ಯ ಇದೆ. ಮತ್ತು ಸರ್ಕಾರವನ್ನು ಕೂಡ ಅವರು ತಗೊಳ್ಳಿ, ಮುನ್ನಡೆಸಲಿ. ನಮ್ದು ಯಾರ್ದು ಅಭ್ಯಂತರ ಇಲ್ಲ. ಯಾಕೆಂದ್ರೆ ಯುವಕರು ಬರಬೇಕು. ಎಲ್ಲ ಈ ರೀತಿಯಾಗಿ ಎಲ್ಲ ಜಡ್ಡುಗಟ್ಟಿದ ಮನಸ್ಥಿತಿಯವರು ಬಂದು ದೇವರು, ಧರ್ಮ, ಜಾತಿ, ಮತ, ಸಂಪ್ರದಾಯಗಳ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದಾರಲ್ಲ, ದೇವರ ಹುಂಡಿಯಲ್ಲಿದ್ದಂತ ದುಡ್ಡನ್ನು ಒಡಕನ್ ತಿಂತಾ ಇದಾರಲ್ಲ, ಅದೆಲ್ಲದಕ್ಕೂ ಉತ್ತರ ಈ ಯುವಕರು ಕೊಡ್ತಾರೆ. ಅವ್ರು ಮುಂದೆ ಬಂದೇ ಬರ್ತಾರೆ.